ಹಲೋ ನಮಸ್ತೆ ಎಲ್ರಿಗೂ. ತುಂಬ ಜನ ವೀವರ್ಸ್ ನನ್ನ ಹತ್ರ ಮೇಡಮ್ ಕುತ್ತಿಗೆ ಹಿಂದಿನ ಭಾಗ ಅಂದರೆ ಹಿಂದೆ ಕುತ್ತಿಗೆ ಭಾಗ ಕಪ್ಪಾಗಿರುತ್ತೆ ಅಥವಾ ಕಂಕುಳ ಭಾಗ ಅಂದರೆ ಆರ್ಮ್ ಪಿಟ್ ಅಂತೀವಲ್ವ, ಅದು ಕಪ್ಪಾಗಿದೆ, ಅದನ್ನ ಯಾವ ಥರ ಸರಿ ಮಾಡೋದು, ಯಾವ ಥರ ವೈಟ್ ಮಾಡೋದು, ಏನಾದರೂ ಮನೆ ಮದ್ದಿದೆ ಅಂತ ಕೇಳ್ತಾಯಿದ್ರು. ಅವರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಇದರಲ್ಲಿ ಕೆಲವೊಂದನ್ನು ಅಂದರೆ ಒಂದೇ ಒಂದು ನಾನು ಟಿಪ್ಸನ್ನು ಹೇಳ್ತಾ ಇರುವಂಥದ್ದು ತುಂಬ ಸಿಂಪಲ್ ಆಗಿರುವಂಥದ್ದು. ನಾನು ಇದನ್ನ ಟ್ರೈ ಮಾಡಿದ್ದೇನೆ, ರಿಸಲ್ಟ್ ಸಿಕ್ಕಿದೆ ಕೂಡ. ಇನ್ನೊಂದು ಏನು ಅಂತಂದರೆ ಇದ್ರ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿ ನಾನು ಹೇಳ್ತಾ ಇರೋದು. ನಾನು ಯಾವುದೇ ಟಿಪ್ಸ್ ಹಾಕಲಿ ನನಗೆ ಏನಂತಂದರೆ ಒಬ್ಬ ವೀವರ್ ನೋಡಿದ್ರು ಸಾಕು, ನನಗೇನು ಬೇಜಾರಿಲ್ಲ, ಆದರೆ ಅದು ಉಪಯೋಗಕ್ಕೆ ಬರಬೇಕು, ಅದಷ್ಟೇ ನಂದು ಇಂಟೆನ್ಷನ್. ಏನಂತಂದರೆ ತುಂಬ ರಿಸರ್ಚ್ ಮಾಡಿ ನಾನು ಹೇಳುವಂಥದ್ದು. ನಂದು ಪ್ರೊಫೆಷನ್ ಆ್ಯಕ್ಚುಲ್ ಆಗಿ ರಿಸರ್ಚ್ ಎನಲಿಸ್ಟೇ ನಾನು. ಸೊ ಇದ್ರ ಬಗ್ಗೆ ಕೂಡ ನಾನು ತುಂಬ ರಿಸರ್ಚ್ ಮಾಡಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಒಂದು ಒಳ್ಳೆಯ ಮನೆಮದ್ದನ್ನು ಇವತ್ತು ಹೇಳ್ತಾ ಇದ್ದೀನಿ. ಏನಂತಂದರೆ ಲಿಂಬೆ ರಸ ಇದೆಯಲ್ವಾ, ಆ್ಯಕ್ಚುಲ್ ಆಗಿ ನ್ಯಾಚುರಲ್ ಆಗಿ ಲಿಂಬೆ ರಸನ ಒಳ್ಳೆ ಬ್ಲೀಚರ್ ಅಂತ ಕೂಡ ಪರಿಗಣಿಸಲಾಗುತ್ತೆ. ಸೊ ಇದರಲ್ಲಿ ತುಂಬ ಅಂದರೆ ಬ್ಲೀಚಿಂಗ್ ಪ್ರಾಪರ್ಟೀಸ್ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲದಕ್ಕೂ ಒಳ್ಳೆಯದು, ನಮಗೆ ಇದು ಇಂಟೇಕ್ ಕೂಡ ಒಳ್ಳೆಯದು. ದೇಹದ ಹೊರಗಡೆ ಅಥವಾ ನಮ್ಮ ಸ್ಕಿನ್ ಸೌಂದರ್ಯನ ಕಾಪಾಡೋದಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ತುಂಬ ಫೇಶಿಯಲ್ ಕ್ರೀಮ್ಗಳಲ್ಲಿ ಅಥವಾ ತುಂಬ ನ್ಯಾಚುರಲ್ ಫೇಸ್ ವಾಶ್ ಇರ್ಬೋದು, ಇದರಲ್ಲೆಲ್ಲದರಲ್ಲೂ ಈ ಲಿಂಬೆ ರಸದ ಅಂಶ ಇರುತ್ತೆ. ಸೊ ಇದು ಯಾವ ಥರ ಉಪಯೋಗ ಮಾಡೋದು, ತುಂಬ ಅಂತಂದರೆ ತುಂಬ ಸಿಂಪಲ್. ನೀವು ಏನು ಮಾಡ್ಬೋದು ಅಂತ ಅಂದರೆ 1-2 ಸ್ಪೂನ್ ಲಿಂಬೆ ರಸನ ತಗೋಬೇಕು. ಅದಕ್ಕೆ 1 ಚಮಚದಷ್ಟು ಜೇನುತುಪ್ಪನ ಸೇರಿಸಬೇಕು. ಜೇನುತುಪ್ಪದಲ್ಲಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುವಂಥ ಅಂಶಗಳಿರುತ್ತೆ. ಅಥವಾ ಏನಾದರೂ ಗಾಯಗಳು, ರ್ಯಾಷಸ್ ಈ ಥರ ಎಲ್ಲ ಇದ್ದರೆ ಅದು ಕಮ್ಮಿ ಮಾಡುವಂಥ ಅಂಶ ಇರುತ್ತೆ. ತುಂಬ ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಈ ಜೇನುತುಪ್ಪ ವರ್ಕ್ ಆಗುತ್ತೆ. ಜೇನುತುಪ್ಪ ಮತ್ತು ಲಿಂಬೆ ರಸ ಇದಿಷ್ಟೇ, ಬೇರೆ ಏನು ಹಾಕೋಂಗಿಲ್ಲ. ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತ ಅನ್ನಿಸಿದರೆ 1 ಡ್ರಾಪ್ ಕೋಕೋನಟ್ ಆಯಿಲ್ ಇರುತ್ತಲ್ವ, ಅದನ್ನ ಹಾಕೊಳ್ಳಿ. ಅಷ್ಟು ಇಲ್ದಿದ್ರೆ ಕೋಕೋನಟ್ ಆಯಿಲ್ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಕುತ್ತಿಗೆ ಹಿಂದಿನ ಭಾಗ ಇದಕ್ಕೆ ಹಾಕಿ ಮಸಾಜ್ ಮಾಡಬೇಕು ಸ್ವಲ್ಪ ಹೊತ್ತು. ಇಲ್ಲದಿದ್ದರೆ ನಿಮ್ಮ ಕಂಕುಳ ಭಾಗ ಇರುತ್ತಲ್ವ, ಅಲ್ಲಿ ಅಪ್ಲೈ ಮಾಡಿ 10ರಿಂದ 15 ನಿಮಿಷ ಬಿಡಬೇಕು. ಈ ಕಂಕುಳ ಭಾಗದಲ್ಲಿ ಕೂಡ ಯಾಕೆ ತುಂಬ ಕಪ್ಪಾಗುತ್ತೆ ಅಂತ ಅಂದರೆ, ನಮಗೆ ಜಾಸ್ತಿ ಬೆವರಿದಾಗ ಕೆಲವೊಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅದು ನಮ್ಮ ಸ್ಕಿನ್ ಟೋನನ್ನು ಚೇಂಜ್ ಮಾಡುತ್ತೆ, ಅಲ್ಲಿ ಕಪ್ಪಾಗೋ ಥರ ಮಾಡುತ್ತೆ. ಆದ್ದರಿಂದ ಅದನ್ನ ನಾವು ಕ್ಲೀನ್ ಮಾಡಬೇಕು ಅಂತಂದರೆ, ಅದು ವೈಟ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ, ನಾನು ಹೇಳಿದಾಗೆ ಲಿಂಬೆ ರಸ ಮತ್ತು ಜೇನುತುಪ್ಪದ ಪೇಸ್ಟನ್ನು ಮಾಡಿಕೊಂಡು ಅಲ್ಲಿ ಹಚ್ಚಿಬಿಟ್ಟು 15ರಿಂದ 20 ನಿಮಿಷ ಬಿಡಬೇಕು. ಸ್ನಾನ ಮಾಡೋಕ್ಕಿಂತ 10ರಿಂದ 15 ನಿಮಿಷ ಮುಂಚೆ ನೀವು ಅಪ್ಲೈ ಮಾಡಿ, ಅದಾದ ನಂತರ ಕ್ಲೀನಾಗಿ ತೊಳ್ಕೊಂಡು ಸ್ನಾನ ಮಾಡಿದರೆ ಆಯಿತು. ವಾರಕ್ಕೆ 1-2ರಿಂದ 3 ಸರಿ ಈ ಥರ ಮಾಡೋದ್ರಿಂದ ನಿಮಗೆ ಶಾಶ್ವತ ಪರಿಹಾರ ಸಿಗುತ್ತೆ. ತುಂಬ ಬೇಗ ನಿಮಗೆ ಬ್ಲ್ಯಾಕ್ ಆಗಿರುವಂಥ ಸ್ಕಿನ್ ಟೋನ್ ಇದೆಯಲ್ವ, ಅದು ನ್ಯಾಚುರಲ್ ಆಗಿ ಚೇಂಜ್ ಆಗುತ್ತೆ. ನ್ಯಾಚುರಲ್ ಆಗಿ ನಿಮ್ಮ ನಾರ್ಮಲ್ ಸ್ಕಿನ್ ಟೋನಿಗೆ ಬರುತ್ತೆ, ವೈಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಏನು ಅಂತಂದರೆ, ನಿಮಗೆ ಒಂದು ಸರಿ ಮಾಡೋದ್ರಿಂದ ಏನೂ ರಿಸಲ್ಟ್ ಸಿಗಲ್ಲ. ಯಾವುದೇ ಆಗಲಿ ಜಗತ್ತಲ್ಲಿ ಯಾವುದು ಕೂಡ ಒಂದು ಸರಿ ಹಾಕಿ ಕ್ಲೀನ್ ಮಾಡುವಂಥದ್ದು ಇರಲಿಕ್ಕಿಲ್ಲ. ಅಂಥದ್ದಿದ್ರೂ ಕೂಡ ಅದು ಒಳ್ಳೇದಿರಲಿಕ್ಕಿಲ್ಲ, ಅಂದರೆ ಅದರ ಆಫ್ಟರ್ ಎಫೆಕ್ಟ್ ಚೆನ್ನಾಗಿರಲ್ಲ. ಅಂದರೆ ಅದರ ಆಫ್ಟರ್ ಎಫೆಕ್ಟ್ ಇದೆಯಲ್ವ, ಅದು ಚೆನ್ನಾಗಿರಲ್ಲ. ಸೊ ಏನು ಅಂತಂದರೆ, ಈ ಥರ ನೀವು ಒಂದು ವಾರಕ್ಕೆ 2ರಿಂದ 3 ಸರಿ ಮಾಡಬೇಕು. ಒಂದು 2ರಿಂದ 3 ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇದು ನ್ಯಾಚುರಲ್ ಆಗಿ ಪ್ರೂವ್ ಆಗಿರುವಂಥದ್ದು. ಇದನ್ನ ಯಾರು ಬೇಕಾದರೂ ಯಾವುದೇ ಭಯ ಇಲ್ಲದೆ ಟ್ರೈ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಅಥವಾ ನೀವು ಆವಾಗಷ್ಟೇ ನೀವೇನಾದರೂ ಹೇರ್ಸ್ ಎಲ್ಲ ಇರೋದು ರಿಮೂವ್ ಮಾಡಿರ್ತೀರಲ್ವ, ಆ ಥರ ಇದ್ದರೆ ನೀವು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಲಿಂಬೆ ರಸ ಅಂದರೆ ಅದು ರಿಯಾಕ್ಷನ್ ಆಗೋಕ್ಕೆ ಶುರುವಾಗುತ್ತೆ, ಅಂದರೆ ಉರಿಯೋದಕ್ಕೆ ಶುರುವಾಗ್ಬೋದು. ಆದ್ದರಿಂದ ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ ನೀವು ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇಲ್ದಿದ್ರೆ ಯಾರು ಬೇಕಾದರೂ ಇದನ್ನ ಉಪಯೋಗ ಮಾಡ್ಬೋದು. ಸೊ ಕಂಕುಳ ಭಾಗ ಹಾಗೆಯೇ ಕುತ್ತಿಗೆ ಭಾಗ ಕಪ್ಪಾಗಿದ್ರೆ ಯಾವ ಥರ ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗ ಮಾಡಿಕೊಂಡು ಅದನ್ನ ನಾವು ಕಮ್ಮಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಬ್ಯೂಟಿ ಕೇರ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ ಇನ್ನಷ್ಟು ಮಾಹಿತಿ ಇದ್ದರೆ ನನ್ನ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಶೇರ್ ಮಾಡೋದ್ರ ಪ್ರಯತ್ನನ ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡ್ತಾ ಇರಿ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗ್ತಾ ಇರಿ. ಥ್ಯಾಂಕ್ಸ್ ಎಲ್ರಿಗೂ.